ಸ್ನೇಹಿತರೆ, ಕರಾವಳಿಯಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದೆ. ರಾಜ್ಯದ 31 ಜಿಲ್ಲೆಗಳ ಪೈಕಿ 16ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸಾಮಾನ್ಯ ಪ್ರಮಾಣಕ್ಕಿಂತ ಶೇಕಡಾ 50ಕ್ಕಿಂತ ಕಡಿಮೆ ಮಳೆಯಾಗಿದೆ. ಇನ್ನು ಪ್ರತಿ ವರ್ಷ ಶಿವಮೊಗ್ಗ, ಕೊಡಗು, ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಇರುತ್ತೆ. ಆದರೆ ಈ ವರ್ಷ ಅಲ್ಲಿಯೂ ಕೂಡ ಮಳೆ ಹೆಚ್ಚಿಲ್ಲ. ಈ ಹಿನ್ನೆಲೆ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಆದರೆ ಪಕ್ಕದ ಮುಂಬೈನಲ್ಲಿ ಇದಕ್ಕೆ ತದ್ವಿರುದ್ಧವಾದ ವಾತಾವರಣವಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಲ್ಲಿ ಮಳೆ ಅಬ್ಬರ ಇದೆ. ಅದರಲ್ಲಿಯೂ 24 ಗಂಟೆಯಲ್ಲಿ 100 ಮಿಮಿಗಿಂತ ಹೆಚ್ಚು ಮಳೆಯಾಗಿದೆ. ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಪ್ರಕೃತಿಗೆ ಶ್ರೀಮಂತ ಮತ್ತು ಬಡವ ಎಂಬ ಭೇದ ಭಾವ ಇಲ್ಲ. ಇದಕ್ಕೆ ಕೈಗನ್ನಡಿ ಎಂಬಂತೆ ಅಶ್ನೂರ್ ಕೌರ್ ಅವರ ಮನೆ ಜಲಾವೃತಗೊಂಡಿದೆ. ಬಹುಮಹಡಿ ಕಟ್ಟಡವಿದ್ದರೂ ಕೂಡ ಮಳೆರಾಯನಿಂದ ಅಶ್ನೂರ್ಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಹೌದು, ಅಶ್ನೂರ್ ಕೌರ್ ಹಿಂದಿ ಕಿರುತೆರೆ ಚೆಲುವೆ. ಯೇ ರಿಶ್ತಾ ಕ್ಯಾ ಕೆಹ್ತಾ ಹೈ, ಪಟಿಯಾಲಾ ಬೇನ್ಸ್, ಸ್ಕೂಲ್ ಫ್ರೆಂಡ್ಸ್, ಸುಮನ್ ಇಂದೋರಿ ಹೀಗೆ ಹಲವು ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸಿದವರು. ಇನ್ನು ಕಳೆದ ವರ್ಷ ಸಲ್ಮಾನ್ ಖಾನ್ ಸಾರಥ್ಯದ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಕೂಡ ಅಶ್ನೂರ್ ಹೋಗಿದ್ದರು. ಆ ಸೀಸನ್ನಲ್ಲಿ ಅತ್ಯಂತ ಕಿರಿಯ ಸ್ಪರ್ಧಿ ಎಂಬ ಹೆಗ್ಗಳಿಕೆ ಕೂಡ ಪಾತ್ರವಾಗಿದ್ದರು ಇವರು. ಹೆಚ್ಚು ಕಡಿಮೆ 14 ವಾರ ಮನೆಯಲ್ಲಿದ್ದರು. 8ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದರು. ಇಂಥ ಅಶ್ನೂರ್ ಕೌರ್ ಅವರ ಐಷಾರಾಮಿ ಮನೆಗೆ ನೀರು ನುಗ್ಗಿದೆ. ಇಡೀ ಲಿವಿಂಗ್ ರೂಮ್ ಜಲಾವೃತಗೊಂಡಿದೆ. ಮಳೆಯಿಂದಾದ ಈ ಅವಾಂತರವನ್ನು ಅಶ್ನೂರ್ ಕೌರ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಬಾರಿ ನಿಮ್ಮಲ್ಲಿ ಮಳೆ ಆಗಿದೆಯಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.